ಟೆಕ್ನಿಕಲ್ ಅಲ್ವಾ ಇದು? 8 ಇಲ್ವಾ ಮೇಡಮ್? 8 AWನ ಇಲ್ಲಿ ಇದರಾ? ಕರೀತೀರಾ ಒಂದು ನಿಮಿಷ? ನಮಸ್ತೆ ಮೇಡಮ್, ನಿಮ್ಮ ವಾಣಿಯಿಂದ ಬಳಗಾರರಂತ. ಯಾಕೆ ನಿಮ್ಮಲ್ಲಿ ಯಾರು ID ಕಾರ್ಡ್ ಹಾಕಿಲ್ಲ? ಬರೋದೇನಿಲ್ಲ, ID ಕಾರ್ಡ್ ಯಾಕೆ ಹಾಕಿಲ್ಲ? ನೀವು ಹಾಕಿಲ್ವಲ್ಲ? ಅಲ್ಲ, ನೀವು ಎಷ್ಟು ಮಂತ್ ಆದ್ರೆ ಏನಂತೆ ಮೇಡಮ್? ಕಂಪ್ನಿ ID ಕಾರ್ಡ್ ಇರ್ತಾನೆ ನಿಮ್ದು. ಹಾಕೊಳ್ಳಿ ಮೇಡಮ್, ಹಳೇದಾದ್ರೇನು ಹೊಸದಾದ್ರೇನು. ಯಾರು ಹಾಕಿಲ್ವಲ್ಲ ID ಕಾರ್ಡ್? ಯಾಕೆ ಮೇಡಮ್ ID ಕಾರ್ಡ್ ಹಾಕಿಲ್ಲ ಮೇಡಮ್? ಯಾಕೆ ಸರ್ ID ಕಾರ್ಡ್ ಹಾಕಿಲ್ಲ? ID ಕಾರ್ಡ್ ಇಲ್ಲಿ ನೀವು ಯಾರು ಅಂತ ಹೆಂಗ್ ಗೊತ್ತಾಗುತ್ತೆ? ಕಿರಿಯ ಇಂಜಿನಿಯರ್ ಸಾಹೇಬ್ರು. ಯಾಕೆ ID ಕಾರ್ಡ್ ಕೊಟ್ಟಿಲ್ವ ನಿಮಗೆ? ಮತ್ತೆ ಯಾಕೆ ಹಾಕಿಲ್ಲ? ಸರ್, ಬಾಲ್ವಾಡಿ ಮಕ್ಕಳು ರೀಸನ್ಸ್ ಕೊಡ್ಬೇಡಿ. ಅವಾದ್ರೆ ರೀಸನ್ಸ್ ಕೊಟ್ರೆ ಅರ್ಥ ಇರ್ತವೆ. ನೀವೆಲ್ಲ ತುಂಬಾ ದೊಡ್ಡವರಾಗಿದ್ದೀರಿ. ಕಾಲಾಗಿಲ್ಲ, ಕೈ ಆಗಿಲ್ಲ. ಯಾಕೆ ಸಾಹೇಬ್ರೆ? ಇವಾಗ ತೆಗೀರಿ ಅದನ್ನ ಹೊರಗಡೆ ಹಾಕಿ. ಅದನ್ನೇ ಮುಚ್ಚಿಟ್ಟು ಹೇಳುವಂಥದ್ದು ಏನಿದೆ? ಮರ್ಯಾದೆ ಹೋಗುತ್ತೆ ಅದನ್ನ ಹೊರಗಡೆ ತೋರಿಸಿದ್ರೆ. ಆಫೀಸ್ಗಿನ್ನ ಎಂಟ್ರಿ ಆಗಿ ನಾವು ಮುಂಚೆ ಅಲ್ಲಿಂದಾನೆ ಹಾಕೊಂಬರ್ಬೇಕು. ನೀವು ಯಾಕೆ ಹಾಕಲ್ಲ ID ಕಾರ್ಡ್? ನೀವುಗಳು ಏನಾದ್ರು ಕಮ್ಮಿ ಆಗುತ್ತಾ ಮರ್ಯಾದೆ? ಕಂಪನಿ ಕಾನೂನು ಇದೆಯೋ ಇಲ್ವೋ ನೀವು ಹಾಕ್ಬೇಕು ಅಂತ? ಮತ್ತೆ ಯಾಕೆ ಹಾಕಲ್ಲ ಮೇಡಮ್? ತಾವೇ ಯಾಕೆ ಹಾಕಿಲ್ಲ? ಕಾಂಟ್ರಾಕ್ಟ್ ಬೇಸಿಸ್. ಯಾವ್ದು ನಿಮ್ದು ಕಂಪನಿ? ಯಾವುದು? ಯಾಕೆ ಕೊಟ್ಟಿಲ್ಲ ನಿಮ್ಗೆ? ಎಷ್ಟು ವರ್ಷ ಆಯ್ತು ನೀವು ಬಂದು? 5 ವರ್ಷದಿಂದ ID ಕಾರ್ಡ್ ಇಲ್ಲದಂಗೆ ಕೆಲಸ ಮಾಡ್ತಾ ಇದ್ದೀರಿ. ನೀವು ವಿತೌಟ್ ID ಕಾರ್ಡ್ ನಿಮ್ಮನ್ನ ಹೆಂಗೆ ಎಂಟರ್ಟೈನ್ ಮಾಡ್ತಾರೆ ಆಫೀಸಲ್ಲಿ? ನೀವು ಯಾರು ಅಂತ ಹೆಂಗ್ ಗೊತ್ತಾಗುತ್ತೆ? ಯಾರು ಬಂದ್ರಪ್ಪ ಹೊರಗಡೆ ಅವ್ರು ಬಂದ್ಬಿಟ್ಟು ಏನೋ ಮಾಡ್ಕೊಂಡು ಹೋದ್ರೆ ಏನ್ ಕತೆ? ತಮ್ದಲ್ಲಿ ಸರ್ ಹಳೆ ID ಕಾರ್ಡ್ ಇಲ್ವಾ ನಿಮ್ದು? ಸರೆಂಡರ್ ಮಾಡ್ಬಿಟ್ರಾ? ಎಲ್ಲಿ ಸರೆಂಡರ್ ಮಾಡ್ಬಿಟ್ರಿ? ಕಾರ್ಪೊರೇಟ್ ಆಫೀಸ್ ಸರೆಂಡರ್ ಮಾಡ್ಬಿಟ್ರಾ? ಅದ್ ಹೆಂಗ್ ಸಾರ್ ಸರೆಂಡರ್ ಮಾಡ್ತೀರಾ? ಯಾಕೆ ಮತ್ತೆ ಎಷ್ಟು ದಿನ ಬೇಕು ನೀವು ID ಕಾರ್ಡ್ ಬರೋದಕ್ಕೆ? ನಿಮ್ಗೆ AWಗೆ ಇಲ್ಲ ID ಕಾರ್ಡ್, ನಿಮ್ಗೆ ಎಲ್ಲಿಂದ ಕೊಡ್ತಾರೆ? ಅಟ್ಲೀಸ್ಟ್ ಟೆಂಪ್ರವರಿ ಕಾರ್ಡ್ ಆದ್ರೆ ಇಶ್ಯೂ ಮಾಡಿಸ್ಕೋಬೇಕು ಸರ್. ತಮ್ದಲ್ಲಿ ಸರ್ ಹಾಕ್ತೀವಿ ಎಲ್ಲ. ಯಾಕೆ ಹಾಕಿಲ್ಲ ಅಂತ? ನೀವು ಎಷ್ಟು ವರ್ಷ ಆಯ್ತು ಬಂದಿಲ್ಲಿ? 9 ತಿಂಗಳಾಯ್ತು. ನಿಮಗೂ ಕೊಟ್ಟಿಲ್ಲ ID ಕಾರ್ಡು. ಯಾಕೆ ಹಾಕಿಲ್ಲ? ಹಾಕ್ತೀರಾ ಕರೆಕ್ಟು, ಯಾಕೆ ಹಾಕಿಲ್ಲ ಅಂತ? ಇವಾಗ ಯಾಕೆ ಮೇಡಮ್? ಮೇಲ್ವಿಚಾರಕ್ಕೆ ನೀವೇ ಹಾಕಿಲ್ಲ ಅಂದ್ರೆ ನಿಮ್ ಕೆಳಗಡೆ ಇರೋರು ಹೆಂಗ್ ಹಾಕ್ತಾರೆ ಹೇಳಿ? ಇವಾಗ ವಿಡಿಯೋ ಇದೆ, ನಾವು ಸುಮ್ಮನೆ ಹಿಂಗ್ ಕಣ್ಣಾಡ್ಸ್ಕೊಂಡು ಹೋದ್ರೆ ಹೇಳ್ತೀವಿ ಯಾರು ಹಾಕಿದ್ರು ಯಾರು ಹಾಕಿಲ್ಲ ಅಂತ. ಯಾಕೆ ಮೇಡಮ್? ಏನಾದ್ರು ಕಮ್ಮಿ ಅನ್ಸುತ್ತಾ ID ಕಾರ್ಡ್ ಹಾಕೊಂಡ್ರೆ? ನಿಮ್ಗೆ ಇರಿಮೇನೆ ತಾನೆ. ಮತ್ತೆ ಟ್ರಾಫಿಕ್ ಪೊಲೀಸ್ ತೋರ್ಸೋದಕ್ಕೋ ಇಲ್ಲಾಂದ್ರೆ ನಿಮ್ ಮೀಟಿಂಗ್ಗಳಲ್ಲಿ ಕೂತ್ಕೊಳ್ಳೋವಾಗ ಯಾಕೆ ಹಂಗ್ ಮಾಡ್ತೀರಿ? ಹಾಕೊಳ್ಳಿ. ID ಕಾರ್ಡ್ ಇರೋದೇ ಹಾಕೊಳ್ಳೋದಕ್ಕಪ್ಪ. 300 ರೂಪಾಯಿ ಕೊಟ್ಟಿದ್ದೀರಾ ದುಡ್ಡು, ಹೌದಾ? ಫ್ರೀಯಾಗಿ ಏನಾದ್ರು ಹಾಕಂತ ಇದ್ದೀರಾ? ಕಂಪ್ನಿ ನಿಮ್ಗೆ ಕೊಟ್ಟಿಲ್ಲ ID ಕಾರ್ಡು. ದುಡ್ಡು ಕೊಟ್ಟು ನೀವು ಅದನ್ನ ಹಾಕೊಂಡಿಲ್ಲ ಅಂದ್ರೆ ವೇಸ್ಟ್. ಅದು ಇದೇನೋ ಚಿನ್ನ ಮಾಡಿಸ್ಬಿಟ್ಟು ಬೀರ್ವಾದಲ್ಲಿ ಇಟ್ಟಂಗೆ. ನಿಮ್ಗೆ ಅದು ಒಡವೆ ಇದ್ದಂಗೆ. ಹಾಕೊಳ್ಳಿ ಮೇಡಮ್. ನೀವು ಕಂಪಲ್ಸರಿ ಹಾಕ್ಸ್ಕೋಬೇಕು ಮೇಡಮ್, ತಗೋಬೇಕು, ಮಾತಾಡ್ಬೇಕು. ನಿಮ್ KSF ಅವ್ರಿಗೆ ಸಂಬಳ ಬಂತ ನಿಮ್ಗೆ? ಅಲ್ಲ, ಹಳೇದೆಲ್ಲ ಬಂತ? ಯಾವ್ದು ಬ್ಯಾಲೆನ್ಸ್ ಇಲ್ವಾ? ಪರವಾಗಿಲ್ಲ, ಇರೋದ್ರಲ್ಲಿ ನಿಮ್ದೇ ಒಂದು ಒಳ್ಳೆ ಕಂಪ್ನಿ ಅಂತ ಕಾಣಿಸುತ್ತೆ. ಮೇಡಮ್ ಬರೋದಾ? ಎಸ್ ಮೇಡಮ್. ಇದು ನೋಡಿ, ಇವಾಗ ಏನಾಗುತ್ತೆ ಅಂದ್ರೆ, ಅಲ್ಲ ಮೇಡಮ್, ಏನಾಗುತ್ತೆ ಅಂದ್ರೆ ನೀವು ಹಿರಿಯ ಅಧಿಕಾರಿಗಳು ನೀವೇ ಹಾಕಿಲ್ಲ ಅಂದ್ರೆ ನಿಮ್ ಕಿರಿಯರು ಹೆಂಗ್ ಹಾಕ್ತಾರೆ ಹೇಳಿ? ನೀವು ಮಾರ್ಗದರ್ಶನ ಆಗ್ಬೇಕಲ್ಲ. ದಯವಿಟ್ಟು ನೋಡಿ, ನಿಮ್ಮವ್ರು ಯಾರು ಹಾಕಲ್ಲ. ಆಮೇಲೆ ಅವ್ರು ನೋಡಿ, ಅವರು ಟೆಂಪ್ರವರಿ KSF ಅವರು ಇದ್ದಾರೆ, ಅವ್ರು ಕಂಪಲ್ಸರಿ ID ಕಾರ್ಡ್ಸ್ ಕೊಡಿಸ್ಬೇಕು. ಯಾಕೆ ಏನಂದ್ರೆ ಯಾವ್ದೋ ಒಬ್ಬ ವ್ಯಕ್ತಿ ಬಂದು ಇಲ್ಲಿ ಕೂತ್ಕೊಂಡು ಕೆಲಸ ಮಾಡೋಗ್ತಾನೆ ಅಂತ ಇಟ್ಕೊಳ್ಳೋಣ. ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ತೀರಿ? ನಿಮ್ ತಲೆಗೆ ತಾನೇ ಬರೋದು ಅಲ್ವಾ ಮೇಡಮ್? ದಯವಿಟ್ಟು ಮಾಡಿ ಮೇಡಮ್. ಎಸ್ ಮೇಡಮ್, ಥ್ಯಾಂಕ್ ಯು. ಎಲ್ಲರಿಗೂ ಪದನಾಮಗಳು ಹಾಕ್ಸಿದ್ದೀರಾ, ಧನ್ಯವಾದಗಳು. ಏನಮ್ಮಜ್ಜಿ, ನೀವ್ಯಾಕೆ ID ಕಾರ್ಡ್ ಹಾಕಿದ್ದೀರಾ?
ಇಲ್ಲ ಹಾಕಿಲ್ಲ ಸರ್. ಅಲ್ಲ ರೀ, ಹುಷಾರಿಲ್ಲ ಅಂದ್ರೆ ಮಾತ್ರೆ ಹಾಕಬೇಕು. ID ಕಾರ್ಡ್ಗೆ ಏನ್ ಸಂಬಂಧ? ಇಲ್ಲ ಬ್ಯಾಗ್ನಾಗ ಇತ್ತು. ಅದೇ ಬ್ಯಾಗ್ನಾಗೆ ಇರುತ್ತದು. ನಿಮ್ಮ IR ಆಫೀಸರ್ ಬಂದಾಗ ಮಾತ್ರ ಹಾಕತ್ತೀರಾ, ಮೀಟಿಂಗ್ಗಳಿಗೆ ಹೋಗುವಾಗ ಹಾಕತ್ತೀರಾ. ಇನ್ನು ಎಷ್ಟು ವರ್ಷ ಸರ್ವಿಸು? 7 ವರ್ಷ ಆಯ್ತು. 7 ವರ್ಷ. ಮತ್ತೆ ಹಾಕಬೇಕು ನೀವು 7 ವರ್ಷನು. ಎಸ್ ಸರ್, ಥ್ಯಾಂಕ್ ಯು. ನಮಸ್ತೆ ಸರ್. ಸರ್ ID ಕಾರ್ಡ್ ಯಾಕೆ ಹಾಕಿಲ್ಲ ಸರ್? ID ಕಾರ್ಡ್ ಅಲ್ಲಿದೆಯಾ ಮೇಡಮ್? ತಮ್ಮದು ಮೇಡಮ್ ಬ್ಯಾಗಲ್ಲಿದೆ. ಒಳ್ಳೇದು ಮೇಡಮ್. ಚಳಿ ಆಗುತ್ತೆ ಅದಕ್ಕೆ? ID ಕಾರ್ಡ್ ಚಳಿ ಆಗುತ್ತಾ ಮೇಡಮ್? ವಾ, ಎಷ್ಟು ಟ್ಯಾಗ್ ಇಲ್ಲ ಮೇಡಮ್ ನಿಮ್ಮಲ್ಲಿ, ಇದೆಯೇ ಇಲ್ಲ ಮೇಡಮ್? ಸರ್ ಹುಡುಕ್ತಾ ಇದ್ದೀರಿ ಪಾಪ. ಎಷ್ಟು ವರ್ಷ ಆಯ್ತಾ ಒಳಗಡೆ ಇಟ್ಟು ನೀವು? ಮೊನ್ನೆ ಮೀಟಿಂಗ್ಗಳಲ್ಲಿ ಹಾಕೋಣಂಗಿಲ್ಲ ನೀವು, ಹಾಕೋಬೇಕು ಸರ್. ಸರ್ ನೋಡಿ, ನೀವೆಲ್ಲ ಸೀನಿಯರ್ಸ್ ಇದ್ದೀರಿ, ಕಂಪನಿಗೆ ಹೊಸಬ್ರಲ್ಲ ನೀವು. ನಿಮ್ಮ ಮಾರ್ಗದರ್ಶನದಲ್ಲಿ ನಿಮ್ಮ ಹಿಂದೆ ಬರೋರು ನಡೀಬೇಕು ಅಲ್ವಾ? ನಿಮ್ಮ ಅಕೌಂಟ್ ಸೆಕ್ಷನ್ ನೀವೇ ಸೀನಿಯರ್ ಅಸಿಸ್ಟೆಂಟ್ ಆಗಿ ನೀವೇ ಹಾಕಿಲ್ಲ ಅಂದ್ರೆ ನಿಮ್ ಜೂನಿಯರ್ಸ್ ಏನ್ ಹಾಕ್ತಾರೆ? ಹಾಕ್ತಾರಾ? ಹಾಕ್ಬೇಕು ಸರ್, ಕಂಪಲ್ಸರಿ ಹಾಕಿ ಮೇಡಮ್. ದಯವಿಟ್ಟು ಹಾಕಿ ಮೇಡಮ್. ಥ್ಯಾಂಕ್ ಯು. ಮಂಜುನಾಥ್ ಆರ್ ಯಾರು? ಹೌದು ಸರ್, ನಿಮ್ಮ ವಾಣಿ ಸಾಹೇಬ್ರೆ. ಎಲ್ಲಿ ID ಕಾರ್ಡ್ ನಿಮ್ದು? ಓ, ನಿಧಾನ. ಐತೆ ಎಲ್ಲ ಗೊತ್ತು, ಐತೆ, ಇರುತ್ತೆ. ಅಲ್ಲಿಟ್ಟಿದ್ದೀರಾ? ತಾವ್ಯಾರು ಸರ್? ನೀವೇ ಮಂಜುನಾಥ? ಎಲ್ಲಿ ನಿಮ್ಮ ID ಕಾರ್ಡ್? ಚಳಿಗಾಲಕ್ಕೆ ಏನಾದ್ರು ಬಿಸಿ ಕೊಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಇಟ್ಟಿದ್ರಾ? ಕಲರ್ ಹೋಗ್ಲಿದ್ದಾಗ ಮೇಂಟೈನ್ ಮಾಡಿದ್ರಿ. ವೆರಿ ಗುಡ್. ಊಟಕ್ಕೆ ಹೋಗಿದ್ದಾಗ ಇಟ್ರಲ್ಲಿ ನಿಮ್ಗಲ್ರಿ? ನೀವು ಊಟಕ್ಕೆ ಹೋದಾಗ ಬಿಟ್ಟು ಬಂದ್ರ ಮನೆಗೆ? ಹಿಂಗೆ ಯಾರಂದ್ರೆ ಅವರು ಆಫೀಸ್ ಒಳಗಡೆ ಬಂದ್ಬಿಟ್ರಿ ಹೆಂಗ್ ಕತೆ? ಇವಾಗ ಇವ್ರು ಬರ್ತಾರೆ ಅಂತ ಇಟ್ಕೊಳ್ಳೋಣ, ಇವ್ರನ್ನ ಬಿಟ್ಬಿಡ್ತೀರಾ ಎಂಪ್ಲಾಯ್ ಅಂತ? ಏನ್ ಸಾಹೇಬ್ರೆ, ಬಿಟ್ಬಿಡ್ತಾರ? ಮನೇಲಿ ಬಿಟ್ಟು ಬಂದಿದ್ದೀರಾ ಅಲ್ಲ? ಬೇಕಾಗಿಲ್ಲ ನಿಮ್ಗೆ ಅದು ID ಕಾರ್ಡು. ಕರೆಕ್ಟ್. ಮಂಜುನಾಥ್ ಅಲ್ವಾ ನಿಮ್ಮ ಹೆಸರು? ಆಡಳಿತ ಲೆಕ್ಕ ಪರಿಶೋಧನಾ ಶಾಖೆ. ಅಮ್ಮ ID ಕಾರ್ಡ್ ಇಲ್ವಮ್ಮ? ನಮಸ್ತೆ ಅಮ್ಮ. ID ಕಾರ್ಡ್ ಇಲ್ವಮ್ಮ? ಬ್ಯಾಗಲ್ಲಿ ಇಟ್ಟಿದ್ರೆ ಐಡಿ. ಒಳ್ಳೇದು. ತಮ್ಮದು ಸರ್ ID ಕಾರ್ಡು? ID ಕಾರ್ಡ್ ಎಲ್ಲಿ ಸರ್? ಹಾಂ, ವೆರಿ ಗುಡ್. ಯಾರು ID ಕಾರ್ಡ್ ಹಾಕಲ್ಲ, ಕರೆಕ್ಟ್ ಸರ್? ಸರ್ ನನ್ನ ಹೆಸರು ಬಳಗಾರ್ ಅಂತ ಸರ್, ನಿಮ್ಮ ವಾಣಿಯಿಂದ ಬರ್ತಾ ಇದ್ದೀನಿ. ಯಾಕೆ ID ಕಾರ್ಡ್ ಹಾಕಿಲ್ಲ ಸರ್? ಮೇಡಮ್ ಎಲ್ಲಿ ಮೇಡಮ್? ಯಾರೋ ಒಬ್ರು ಬಂದು ಪ್ರಶ್ನೆ ಮಾಡೋವರೆಗೂ ಬ್ಯಾಗ್ಗಳು ಹುಡುಕಲ್ಲ, ತೆಗಿಯಲ್ಲ. ನಿಮ್ಮಲ್ಲಿ ಕಂಪನಿ ಕಾನೂನು ಇದೆಯೋ ಇಲ್ವಾ ಸರ್? ಮತ್ತೆ ಯಾಕೆ ಹಾಕಲ್ಲ? ತಾವೇನು ಸಹಾಯಕ ಲೆಕ್ಕಾಧಿಕಾರಿ? ಇಲ್ಲ ನಿಮ್ಮ ಹತ್ರ ID ಕಾರ್ಡ್ ಇವಾಗ ಇದೆ? ಮನೇಲಿದೆ. ಯಾಕೆ ಸಾಹೇಬ್ರೆ ಬೀರೋದಲ್ಲಿ ಇಡಬೇಕಾ ಅದು? ಮೇಡಮ್ ತಮ್ದೆಲ್ಲಿ ಮೇಡಮ್? ತಮ್ದೆಲ್ಲಿ ID ಕಾರ್ಡು? ನೇಟಿವ್ ಬೇಡ ಮೇಡಮ್, ತಮ್ಮ ID ಕಾರ್ಡ್ ಎಲ್ಲಿ? ID ಕಾರ್ಡ್ ಸರ್ ಹೊಸದು ಮಾಡಕ್ ಕೊಟ್ಟಿದ್ದೇನೆ ಸರ್. ಎಷ್ಟು ತಿಂಗಳಾಯ್ತು ಬಂದು ನೀವು ಇಲ್ಲಿ? ಈ ಆಫೀಸ್ ಬಂದು ಎಷ್ಟು ತಿಂಗಳಾಯ್ತು ಮೇಡಮ್? 8 ಮಂತ್ಸ್ ಆಯ್ತು. 8 ಮಂತ್ಸ್ ಇಂದ ನೀವು ID ಕಾರ್ಡ್ ಮಾಡಿಸ್ತಿಲ್ಲ. ತಮ್ದೆಲ್ಲಿ ಮೇಡಮ್? ಮೇಡಮ್ ಟೆಂಪ್ರವರಿ ಅವ್ರು ಆದ್ರೆ ಹೌದಪ್ಪ ಅನ್ಬೋದು, ಪರ್ಮನೆಂಟ್ ಎಂಪ್ಲಾಯೀಸ್ ಅರ್ಧ ಸರ್ವಿಸ್ ಮುಗಿಸಿದೀರ ನೀವೆಲ್ಲ, ಕರೆಕ್ಟಾ ಸರ್? ಯಾವ ಕಾಂಟ್ರಾಕ್ಟು? ಕಂಪನಿ ಯಾವುದು? ನೀವು KSL ಸುಟ? ಯಾಕೆ ನಿಮ್ಮ ID ಕಾರ್ಡ್ ಎಲ್ಲಿ ಸರ್? ತಗೋಬೇಕು. ಎಷ್ಟು ವರ್ಷ ಆಯ್ತು ನೀವು ಕೆಲಸಕ್ಕೆ ಸರಿ ಇಲ್ಲಿ? 10 ವರ್ಷದಿಂದ ID ಕಾರ್ಡ್ ಕೇಳಿದ್ದಂಗೆ ಕೆಲಸ ಮಾಡ್ತಾ ಇದ್ದೀರಿ. ನಾಳೆ ಇದನ್ನು ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಿಮ್ಗೆ ಏನು ಆಧಾರ ಇದೆ ನೀವು ಒಬ್ಬ ಕಂಪ್ನಿ ಎಂಪ್ಲಾಯ್ ಅನ್ನೋದಕ್ಕೆ? ಮೇಡಮ್ ನಿಮ್ಮ ಸೂಪರ್ವೈಸರ್ಗೆ ಹೇಳ್ಬೇಕು, ID ಕಾರ್ಡ್ ಕೊಡ್ಲೇಬೇಕು, ಪ್ರತಿಯೊಬ್ಬರಿಗೂ ಇರ್ಲೇಬೇಕಲ್ಲ. ನೀವು ಯಾರು ಅಂತ ಹೆಂಗ್ ಗೊತ್ತಾಗುತ್ತೆ? ಯಾರೋ ಒಬ್ರು ಬಂದ್ರಪ್ಪ ಆಫೀಸ್ ಒಳಗಡೆ ಬಂದ್ರು ಬಿಟ್ಬಿಡ್ತೀರಾ ಸರ್ ಹಿಂಗೆ ಸಾಹೇಬ್ರೆ? ಹಾ, ಬಿಟ್ಟಿದ್ದೀರಲ್ಲ ಮತ್ತೆ 10 ವರ್ಷದಿಂದ ಅವ್ರು ಮಾಡ್ತಾ ಇರಲ್ಲ ವಿತೌಟ್ ID ಕಾರ್ಡು.
ಅಲ್ಲ ಮುಂಚೆ ಇರೋರು ನಿಮ್ಮಂಗೆ. ಯಾರು AWನ ಯಾರು ಇರಲಿ, ಇದ್ಯಾರು ಚೇಂಬರ್ ಇದು? ರಿಟೈರ್ಡ್ ಆದ್ರು. ಮತ್ತೆ ಇನ್ಚಾರ್ಜ್ ಯಾರು ಇಲ್ವಾ ಅದಕ್ಕೆ? ಯಾಕಮ್ಮ ನೀವು ID ಕಾರ್ಡ್ ಹಾಕಲ್ಲ ಇವಾಗ? ಎಷ್ಟು ವರ್ಷ ಸರ್ವಿಸ್ ನಿಮ್ಗೆ? ಬಂದು 1 ವರ್ಷ ಆಯ್ತು. ಇವಾಗಿಂದನೇ ನೀವು ಹಾಕ್ಬೇಕು ಕರೆಕ್ಟಾಗಿ. ಇಟ್ಕೊಂಡ್ ಬರ್ತೀರಾ, ಅಲ್ಲೇ ಬಿಟ್ಟಿರ್ತೀರಲ್ಲ. ಎಲ್ಲರೂ ಹಾಕಿರ್ತಾರೆ ಇವಾಗ ID ಕಾರ್ಡ್. ಅಲ್ಲಿಂದ ಮಾತಾಡ್ಸ್ಕೊಂಡ್ ಬಂದಲ್ಲ. ಇದೇನು ಸೆಕ್ಷನ್? ಇಂಟರ್ನಲ್ ಆಡಿಟ್ ಅವರು ಇವರೆಲ್ಲ. ಸರ್ ನನ್ನ ಹೆಸರು ಬಳಗಾರ್ ಅಂತ, ನಿಮ್ಮ ಯೂಟ್ಯೂಬ್ ಚಾನಲ್ ಇಂದ ಬರ್ತಾ ಇದ್ದೀವಿ ಸರ್. ಎಲ್ಲ ಇವಾಗ ಹಾಕಿದ್ರಲ್ಲ ಸರ್ ID ಕಾರ್ಡು. ಥ್ಯಾಂಕ್ ಯು. ಅಟ್ಲೀಸ್ಟ್ ಯಾರೋ ಒಬ್ರು ಬಂದು ಕೇಳೋರ್ಗಾದ್ರೂ ID ಕಾರ್ಡ್ ಹಾಕಿಲ್ವಲ್ಲ. ಹಾಕಿ ಸರ್ ನಾನು ನೋಡ್ಲಿಲ್ಲ. ಹಾಕಿ ಸರ್. ID ಕಾರ್ಡೇ ಇಲ್ಲ ಅವ್ರ ಹತ್ರ, ಬರೀ ಟ್ಯಾಗ್ ಮಾತ್ರ ಹಾಕ್ತಾ ಇದಾರೆ ಪಾಪ. ಯಾಕೆ ಸರ್? ಇಲ್ಲ ಸರ್, ಬನ್ನಿ. ನೀವು ಎಂಪ್ಲಾಯ್ ಆದ್ರೂ ಪರವಾಗಿಲ್ಲ, ನಿಮ್ ID ಕಾರ್ಡ್ ಇದ್ರೆ ನಾವು ಕೇಳೋಕೆ ನಾವ್ ಯಾರು ಸರ್? ನಿಮ್ ಕೆಲಸ ಇರುತ್ತೆ, ಬಂದಿರ್ತೀರ, ಮಾಡ್ಕೊಂಡು ಹೋಗಿ. ಮೇಡಮ್ ಯಾಕೆ ಮೇಡಮ್? ಹಾಕಿ ಮೇಡಮ್ ID ಕಾರ್ಡ್ಸ್. ಇವಾಗ ಹಾಕಿದ್ದೀರಾ? ನಮ್ ಕ್ಯಾಮ್ರಾ ಕಣ್ಣಲ್ಲಿ ಎಲ್ಲ ಕ್ಯಾಪ್ಚರ್ ಆಗಿದೆ ಮೇಡಮ್. ಅಷ್ಟು ಸುಲಭಕ್ಕೆ ಯಾರನ್ನಂದ್ರೆ ಅವ್ರನ್ನ ಕೇಳಕ್ಕಾಗತ್ತಾ? ಎಲ್ಲೋದ್ರು ಮೇಡಮ್ ಸಾಹೇಬ್ರು? ಸರ್ ಎಲ್ಲೋದ್ರು? ಕೆಳಗಡೆ ಹೋದ್ರು. ದಯವಿಟ್ಟು ನಿಮ್ ID ಕಾರ್ಡ್ಗಳು ಹಾಕೊಳ್ಳೋದಕ್ಕೆ ಯಾಕೆ ನಾಚಿಕೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಬರೀ ಮೀಟಿಂಗಿಗೋ ಯಾರೋ ನಿಮ್ಮ IR ಆಫೀಸರ್ ಬರೋವಾಗ ಮಾತ್ರ ಹಾಕ್ಬೇಕಾ ಮೇಡಮ್? ಯಾಕೆ ಮೇಡಮ್? ID ಕಾರ್ಡ್ ಮೇಡಮ್. BSNL ಇಂದ ಟ್ರಾನ್ಸ್ಫರ್ ಆಗಿ ಬಂದಿದ್ದೀರಾ? ಎಷ್ಟು ತಿಂಗಳಾಯ್ತು ಮೇಡಮ್? 10 ತಿಂಗಳಾಯ್ತು ನಿಮ್ದು ID ಕಾರ್ಡ್. ಸರ್ ತಮ್ದು TKಶ್ ಅವರೇ, ಇವಾಗ ಹಾಕೊಂಡಿದ್ದೀರಾ? ಸಿದ್ದಕ್ಕಿ ಸರ್ ಏನಾಯ್ತು ಸರ್? ಮರ್ತು ಬಂದ್ರಿ ಮನೇಲಿ? ಎಸ್. ತಾವು ಮೇಡಮ್? ನೀವು ಮರ್ತು ಬಂದ್ರಿ. ತಾವು ಮೇಡಮ್? ಬಾಲ್ವಾಡಿ ಮಕ್ಕಳು ಮರ್ತು ಬಂದಿದ್ದೀರಾ? ಎಸ್. ತಮ್ದು ಸರ್? ಏನ್ ಎಲ್ಲ ಹೊಸದಾಗಿ ಬಂದ್ಬಿಟ್ಟಿದ್ದೀರಲ್ಲ. ಹಳೇದು ಅಪಾಯಿಂಟೇ ಹೊಸದಾ? ಯಾವ ಬ್ಯಾಚು ನೀವು ಸರ್? 26 ಬಂದ್ವಿ ಸರ್. ಅವಾಗಲೇ 25 ಮುಗಿಸಿ 26ಕ್ಕೆ ಒಂದು ನಿಮ್ ಕಾರ್ಪೊರೇಟ್ ಆಫೀಸರ್ಗಾದ್ರೂ ಗೊತ್ತಿರ್ಬೇಕು. ಕಂಪನಿ ಕಾನೂನು ಅವರೇ ತಾನೇ ಮಾಡೋದು. ಅವ್ರಾದ್ರೂ ಹೇಳ್ಬೇಕು, ಇಲ್ಲ ನೀವಾದ್ರೂ ಹೇಳ್ಬೇಕು. ಅಲ್ಲ ಸರ್, 1.5 ವರ್ಷ ಬೇಕಾ ಸರ್? 1.25 ವರ್ಷ ಆಗೋಯ್ತಲ್ಲ ಸರ್ ನಿಮ್ದು ಅಪಾಯಿಂಟ್ಮೆಂಟ್ ಎಲ್ಲ ಆಗಿ. ಜೈನ ನೀವು? ಶಕುಂತಲಾ H ವಿಜಯ್ ಕುಮಾರ್ ಏನು ಇದನ್ನ ಚೇಂಜ್ ಆಗಿದ್ದೀರಾ? ಓಕೆ. ತಾವು ಮೇಡಮ್ ಟೆಂಪ್ರವರಿ ಎಂಪ್ಲಾಯಾ? ಯಾಕೆ ಹಾಕಿಲ್ಲ ಮತ್ತೆ? ಓ ಕಾಣಿಸ್ತದ್ಯಾ? ಅದು ಸಡನ್ ಆಗಿ ನಾವು ಅಲ್ಲಿ ನೋಡಿ ಹಾಕೊಂಡ್ರಲ್ಲ, ನನ್ಗೆ ಗೊತ್ತಾಗ್ಲಿಲ್ಲ. ಮೋಸ್ಟ್ಲಿ ನೀವು ಹಾಕಿಲ್ವ ಅನ್ಕೊಂಡೆ. ಥ್ಯಾಂಕ್ ಯು. ಹಾಕಿ ದಯವಿಟ್ಟು ನಿಮ್ಮ ID ಕಾರ್ಡ್ಗಳು ನೀವು ಹಾಕಿ. ಅದೇನು ಕಮ್ಮಿ ಅಲ್ಲ, ಪರವಾಗಿಲ್ಲ. ಚಿತ್ರದುರ್ಗ ಆಫೀಸಲ್ಲಿ ಎಲ್ಲರೂ ಪದನಾಮಗಳು ಹಾಕಿದ್ದೀರಪ್ಪ, ಖುಷಿ ಆಯ್ತು. ಥ್ಯಾಂಕ್ ಯು. ಹಾಕ್ತೀರಾ ಮೇಡಮ್ ನಾಳೆಯಿಂದ ID ಕಾರ್ಡ್ ಕಂಪಲ್ಸರಿ? ನೋಡೋಣ ಮೇಡಮ್, ನಮ್ಮ ಹುಡುಗರು ಬರ್ತಾರೆ ನಾಳೆ ಮತ್ತೆ ಇನ್ನೊಂದ್ಸರಿ ಚೆಕ್ ಮಾಡೋದಕ್ಕೆ. ಚೆಕ್ ಮಾಡೋದೇನು ಬೇಡ ಅನ್ಸುತ್ತೆ ನನಗೆ. ಪ್ರಭಾರ ಲೆಕ್ಕಾಧಿಕಾರಿಗಳು ಸರ್. ಅಟೆಂಡರ್ ಎಲ್ಲೋದ್ರು ಸರ್ ಇವರು? ಸರ್ ಎಲ್ಲೋದ್ರು? ಅವರು ಕೆಳಗಡೆ ಹೋದ್ರಾ? ಒಂದ್ ಸೆಕೆಂಡ್ ಬನ್ನಿ ಸರ್. ಸರ್ ಏನಿಲ್ಲ, 1 ಸೆಕೆಂಡ್ ಬನ್ನಿ ಸರ್, ನಾವೇನು ಹೇಳಲ್ಲ. ಇವಾಗ ನಿಮ್ಮಲ್ಲಿ ಬರೀ ಒಂದಿಷ್ಟು ಸ್ಟಿಕ್ಕರ್ಸ್ಗೆ ಅಂತಾನೆ ದುಡ್ಡು ಖರ್ಚು ಮಾಡಿದ್ದೀರಾ ಸರ್. ಏನಂದ್ರೆ ವಿದ್ಯುತ್ ಉಳಿಸಿ ಅಂತ. ಈ ಪ್ಲೇಸಲ್ಲಿ ಯಾರು ಇಲ್ಲ ಸರ್.
ಲೈಟ್ ಉರಿತದೆ, ಫ್ಯಾನ್ ಉರಿತದೆ ಸರ್. ಇದು ಯಾರಿಗೂ ಇದ್ರು ಕರೆಕ್ಟ್ ಸರ್, ಅವ್ರಿಗೆ ಗೊತ್ತಿರಬೇಕು. ನಾನು ಇಲ್ಲಿಂದ ಎದ್ದೋಗೋವಾಗ ಒಂದು ಅಟೆಂಡರ್ಗೆ ಹೇಳಿ ಲೈಟ್ ಆಫ್ ಮಾಡಿಸ್ಬೇಕು, ಇಲ್ಲ ನಾನೇ ಆಫ್ ಮಾಡೋಗ್ಬೇಕು ಅಂತ. ಸರ್ ನಮ್ಮ ಮನೆಗಳಾದ್ರೆ ಹಿಂಗೆ ಉರಿಸ್ತೀವ ಸರ್? ಬೈಯಲ್ವಾ ಹೆಂಡತಿ ಮಕ್ಕಳನ್ನ, ಯಾಕ್ರಪ್ಪ ಹಿಂಗ್ ಕರೆಂಟ್ ಹಾಳು ಮಾಡ್ತೀರಂತ ಅಲ್ವಾ ಸರ್? ಸಾಹೇಬ್ರು ಕರೆದ್ರಲ್ಲ ಆಗ್ಲಿ ಸರ್, ಅವ್ರು ಹೋಗ್ಲಿ ಸರ್, ಅವ್ರ ಕೆಲಸ ಇದ್ರೆ ಹೋಗ್ಲಿ. ಇದು ಯಾರಿಗೂ ಉಪಯೋಗ ಹೇಳಿ? ಇದು ಈ ಲೈಟ್ ಆಗ್ಲಿ ಫ್ಯಾನ್ ಆಗ್ಲಿ ಯಾರಿಗೂ ಉಪಯೋಗ ಇಲ್ಲ. ಇದ್ದಾಗ ಬಳಸ್ಲಿ, ಇಲ್ಲಿದ್ದಾಗ ಎಷ್ಟು ಕರೆಂಟ್ ಬಿಲ್ ವೇಸ್ಟ್ ಸರ್? ಈ ತರ ಒಂದೊಂದು ಆಫೀಸಲ್ಲಿ ಈ ತರದ್ದು ಒಂದು 10 ಚೇಂಬರ್ ಹಿಂಗ್ ಆಗ್ಬಿಟ್ರೆ ಯಾರಿಗೂ ಲಾಭ ಇಲ್ಲ. ಮತ್ತೆ ಇವರೇ ಬೋರ್ಡ್ ಹಾಕಿಸ್ತಾರೆ. ಇದು ಕಂಟ್ರೋಲ್ ಅಂತ ಇರುತ್ತೆ, ಅವ್ರು ಯಾರು ಕರೆದ್ರು ಅಂದ ತಕ್ಷಣ ಲೈಟ್ ಆಫ್ ಮಾಡ್ರಿ ಸರ್ ಅಟೆಂಡರ್ಗೆ ಹೇಳ್ಬೇಕು, ನಾನು ಒಬ್ಬನೇ ಇಲ್ಲ. ಇವಾಗ ಏನಾಗುತ್ತೆ ಬನ್ನಿ, ನಿಮ್ಮ ಸಮ್ಮುಖದಲ್ಲೇ ತೋರಿಸ್ತೀನಿ ಸರ್. ಇವಾಗ ಇಷ್ಟಕ್ಕೆ ಎಷ್ಟು ಯೂನಿಟ್ಸ್ ವೇಸ್ಟ್ ಆಗ್ಬೋದು ಯೋಚನೆ ಮಾಡಿ ಸರ್. ಇವಾಗ ಆಯ್ತಪ್ಪ, ಇವಾಗ ಇವ್ರು ಸಂಜೆ 6ವರೆಗೂ ಆಫ್ ಮಾಡಲ್ಲ, ಇದನ್ನ ಹಿಂಗೆ ಉರಿತದೆ ನೋಡಿ. 2 ಫ್ಯಾನು, ಇಷ್ಟು ಲೈಟ್ಸ್. ಆಟೋ ಆಫ್ ಆಗುತ್ತೆ ಸರ್, ಯಾರು ಇಲ್ಲ ಸರ್, ಆಟೋ ಆಫ್ ಇಲ್ಲ ಇಲ್ಲಿ. ಇಲ್ಲಿ ನೋಡಿ ಸರ್, ಆಟೋ ಆಫ್ ಹಾಕಿಲ್ಲ ತಗೊಳ್ಳಿ ಸರ್, ನಿಮ್ದು ಆಟೋಮೆಟಿಕ್ ಅಲ್ಲ ಇದು ನಮ್ಮಲ್ಲಿ ಓದ್ಸತಿ ಸರ್. ಓದ್ಸತಿ ಬೇಡ, ಪ್ರೆಸೆಂಟ್ ಹೇಳೋಣ. ಆಟೋ ಆಫ್ ಆಗಲ್ಲ ಇದು. ಯಾರ್ರಿ ನೀವು ಅಟೆಂಡರ್ ಏನ್ರಿ? ಯಾರು? ವಾಚ್ಮನ್ ಇದ್ದಾನೆ. ವಾಚ್ಮ್ಯಾನ್. ಯಾವ ಕಂಪನಿ ನಿಮ್ದು? ಇದು ಹೋಗ ಆ ಕಡೆ ಬರ್ರಿ ಒಳಗಡೆ. ಇಲ್ಲ ಏ ಬರ್ರಿ ಒಳಗಡೆ. ಮೊನ್ನೆ ಬಂದಿದ್ದೀರಾ? ಯಾವ ಕಂಪನಿ ಯಾವುದು? ಶಕ್ತಿ. ಶಕ್ತಿ ಅವ್ರ ಐಡಿ ಕಾರ್ಡ್ ಕೊಟ್ಟಿಲ್ವಾ ನಿಮ್ಗೆ? ನೋಡಿ, ಒಬ್ಬ ಸೆಕ್ಯೂರಿಟಿಗೆ ಐಡಿ ಕಾರ್ಡ್ ಇಲ್ಲ ಸರ್. ಇದಾಗಿಲ್ಲ, ಇವ್ರು ಕಳೆದ 20 ವರ್ಷದಿಂದ ಮಾಡ್ತಾ ಇದಾರೆ. ನೆನ್ನೆ ಮೊನ್ನೆಯವರಲ್ಲ ಇವರೆಲ್ಲ. ಎಲ್ಲಿಂದ ಬಂದಿದ್ದೀರಿ ನೀವು? ಲೋಕಲ್. ಇಲ್ಲಿ ನಿನ್ನೆ ದಿವಸ ಒಬ್ಬ ಸ್ವೀಪರ್ ವಾಚ್ಮನ್ ರಿಟೈರ್ಡ್ ಆದ್ರು 3ನೇ ತಾರೀಕು. ಮೊದ್ಲಿಗೆ ಏನಾದ್ರು ಒಂದು ಔಟ್ಸೋರ್ಸಿಂಗ್ ಸೇರಿಸ್ತಾ ಸಾಹೇಬ್ರೆ, ನಿಮ್ಮ ಸಾಹೇಬರು ನಿಮ್ಮ ಅವರು ಇಲ್ಲ ಅಂದ್ರೆ ಎಲ್ಲ ಲೈಟು ಫ್ಯಾನ್ ಆಫ್ ಆಗ್ಬೇಕು. ಅವ್ರು ಬಂದಾಗ ಅನ್ಬಿಡು. ಗೊತ್ತು, ನೀವು ಇನ್ನು ನೆನ್ನೆ ಬಂದಿದ್ದೀರಾ, ಇಷ್ಟು ಬೇಗ ಪಳಗ್ಬಾರ್ದು ನೀವು ಸುಳ್ಳು ಹೇಳೋದಕ್ಕೆ. ಸ್ವಿಚ್ ನೋಡಕ್ಕೆ ನಿನ್ನೆ ಮೊನ್ನೆ ಬಂದಿರೋದು ಅಲ್ಲ, ಸುಳ್ಳು ಹೇಳೋದನ್ನ ಪಳಗ್ಬಾರ್ದು ನೀವು ಅಷ್ಟು ಸುಲಭಕ್ಕೆ. ಅದೇ ಅಲ್ವಾ ಸರ್ ಕೆಲಸ? ಅದನ್ನು ಮಾಡ್ಲಿಲ್ಲ ಅಂದ್ರೆ ಹೆಂಗೆ ಸರ್? ದೇಶದ ಸಂಪನ್ಮೂಲಗಳನ್ನ ಬೀದಿಲೂ ಉರಿಸ್ತಾ ಇದ್ದಾರೆ, ಆಫೀಸ್ಗಳಲ್ಲೂ ಉರಿಸ್ತಾ ಇದ್ದಾರೆ. ಕೆಲಸ ಮಾಡ್ತಾ ಇದ್ರು, ಜಾಗೃತಿ ಮೂಡಿಸಿ. ಅಲ್ಲ, ಇವ್ರು ಸ್ವಯಂ ಜಾಗೃತಿ ಇಲ್ಲ ಅಂದ್ರೆ ನೀವು ಎಷ್ಟು ಸರಿ ಐತೆ ವರ್ಕ್ ಟೆನ್ಷನ್. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.